ಜಿಬಿಎ ಸಮಿತಿ ಅಂತೂ ಇಂತೂ ಇದೀಗ ಸಭೆಯನ್ನು ಆರಂಭಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಸಮಿತಿ ಸಭೆ ಆರಂಭಗೊಂಡಿದೆ. ಯಾವ ರೀತಿಯಲ್ಲಿ ಚುನಾವಣೆಯನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಕಾಮಗಾರಿಗಳನ್ನು ನಡೆಸಬೇಕು, ಇದೆಲ್ಲವೂ ಕೂಡ ಇಲ್ಲಿ ಇದೀಗ ಚರ್ಚೆ ಆಗುತ್ತೆ. ಅಧಿಕಾರಿಗಳಿಗೆ ಖಡಕ್ ಕ್ಲಾಸ್ ತಗೊಂಡಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಅಕ್ರಮವಾಗಿ ಫ್ಲೆಕ್ಸ್ ಹಾಕಿದ್ರೆ ದಂಡ ಹಾಕಬೇಕು, ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ಅಧಿಕಾರಿಗಳು ಲಂಚ ತೆಗೆದುಕೊಂಡ್ರೆ ನನಗೆ ಬರೆದು ಕೊಡಿ ಅಂತ ಹೇಳಿದ್ದಾರಂತೆ. ದಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರುವಂತ ಡಿಸಿಎಂ ಅವರು ಇದೀಗ ಸಭೆ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರಗಳು ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ನಾನು ಅಂತಹ ಅಧಿಕಾರಿಯನ್ನ ಅಮಾನತು ಮಾಡ್ತೇನೆ ಅಂತ ಹೇಳಿದಾರಂತೆ. ಗ್ರೇಟರ್ ಬೆಂಗಳೂರು ಸಮಿತಿ ಸಭೆಯಲ್ಲಿ ಡಿಕೆಶಿ ಗರಂ ಆಗಿದ್ದಾರೆ. ಹಂಗಾದ್ರೆ ಡಿಕೆಶಿಗೂ ಗೊತ್ತಿದೆ ಇಲ್ಲಿ ಅವ್ಯವಹಾರಗಳಾಗ್ತಾ ಇದೆ, ಲಂಚಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಯಾರ್ಯಾರಿದ್ದಾರೆ ಅಂತ ನೋಡೋಣ. ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಶಾಸಕರಾದ ಸೋಮಶೇಖರ್ ಅವರಿದ್ದಾರೆ, ಕೆ ಗೋಪಾಲಯ್ಯರ್ ಅವರಿದ್ದಾರೆ, ಗ್ರೇಟರ್ ಬೆಂಗಳೂರು ಆಯುಕ್ತ ಮಹೇಶ್ವರ್ ರಾವ್ ಅವರು ಕೂಡ ಇದ್ದಾರೆ. ಇನ್ನು ಕೆಪಿಸಿಎಲ್ ಆಯುಕ್ತ ಗೌರವ ಗುಪ್ತಾ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಬೆಂಗಳೂರನ್ನ ಸುಸಜ್ಜಿತವಾಗಿ ನಡೆಸಿಕೊಂಡು ಹೋಗಬೇಕಾದ್ರೆ ಕೆಲವು ನಿಯಮಗಳನ್ನು ತರಲೇಬೇಕಾಗುತ್ತೆ. ಆ ನಿಯಮಕ್ಕೆ ಇದೀಗ ಡಿಕೆಶಿ ಅವರು ಮುಂದಾಗಿದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಸೋಮಶೇಖರ್ ಗಾಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಏನೇನು ಅಪ್ಡೇಟ್ಸ್ ಗಳಲ್ಲಿಂದ ಲಭ್ಯವಾಗ್ತಾ ಇದೆ? ಈ ಒಂದು ಮೀಟಿಂಗ್ ಮಹತ್ತರವಾದಂತಹ ಮೀಟಿಂಗ್ ಅಂತಾನೆ ಗುರುತಿಸಿಕೊಳ್ಳಲಾಗುತ್ತೆ. ಸೊ ಈ ಮೀಟಿಂಗ್ ನ ಔಟ್ಪುಟ್ ಏನಿರಬಹುದು ಸೋಮಶೇಖರ್? ಕಾರ್ತಿಕ್, ಇವತ್ತು ಜಿಬಿಎ ಚುನಾವಣೆ ಮತ್ತು ಜಿಬಿಎ ನಡೀತಕ್ಕಂಥ ಈ ತಿಂಗಳಾಂತ್ಯದಲ್ಲಿ ಒಂದು ಬಜೆಟ್ ಮಂಡನೆ ಆಗಲಿದೆ. 5 ಮಹಾನಗರ ಪಾಲಿಕೆಗಳ ಆಯುಕ್ತರು ಮತ್ತು ಗೌರವ ಗುಪ್ತಾ, ಡಿಕೆ ಶಿವಕುಮಾರ್ ಮತ್ತು ನಗರದ ಎಲ್ಲಾ ಶಾಸಕರುಗಳು, ಸಚಿವರಾದಂಥ ಸುರೇಶ್ ರವರು, ದಿನೇಶ್ ಗುಂಡೂರಾವ್ ಅವರು, ಕೃಷ್ಣ ಬೈರೇಗೌಡರು ಕುತ್ಕೊಂಡು ಇವತ್ತು ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ನಡೆಸಿದ್ರು. ಯಾವ ರೀತಿ ಅವ್ಯವಯ ಇರಬೇಕು, ಬಜೆಟ್ ಅಲ್ಲಿ ಯಾವ ಅನುದಾನವನ್ನು ಕೊಡಬೇಕು, ಯಾವುದೇ ರೀತಿ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಯಿತು. ಪ್ರತಿಯೊಬ್ಬ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಗಮನ ಸೆಳೆದ್ರು. ಎಲ್ಲ ಶಾಸಕರು ಒಂದೇ ಒಂದು ಡಿಮ್ಯಾಂಡ್ ಏನು ಅಂದ್ರೆ ಅನುದಾನದ ಕೊರತೆ ಇದೆ, ದಯವಿಟ್ಟು ಅನುದಾನವನ್ನು ನಮಗೆ ನೀಡಿ ನಾವು ಅಭಿವೃದ್ಧಿ ಕಾಮಗಾರಿಗಳು ಮಾಡೋಕ್ಕಾಗುತ್ತೆ ಅಂತೇಳಿ ಎಲ್ಲ ಬಿಜೆಪಿ ಶಾಸಕರಾಗ್ಬೋದು, ಕಾಂಗ್ರೆಸ್ ಶಾಸಕರಾಗ್ಬೋದು, ಎಲ್ಲರೂ ಒಟ್ಟಿಗೆ ಒಂದು ಇವತ್ತು ಡಿಸಿಎಂ ಅವರನ್ನ ಡಿಮ್ಯಾಂಡ್ ಮಾಡಿದಂತ ಒಂದು ಪ್ರಸಂಗ ಇವತ್ತು ಇಲ್ಲಿ ನಡೆಯಿತು. ಮತ್ತೊಂದು ಡಿಕೆ ಶಿವಕುಮಾರ್ ಅವರು ಖಡಕ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ನನ್ನ ಸೇರಿದಂತೆ ಯಾವುದೇ ಒಬ್ಬ ರಾಜಕಾರಣಿಯ ಫೋಟೋ ಹಾಕಿ ಫ್ಲೆಕ್ಸ್ ಹಾಕೋದು, ನಗರದ ಅಂದವನ್ನು ಕೆಡಿಸಿದ್ರೆ ಅಂತವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಮತ್ತು ದಂಡವನ್ನು ಹಾಕಿ ಅಂತಾನೆ ಸೀರಿಯಸ್ ಆಗಿ ಅಧಿಕಾರಿಗಳು ಖಡಕ್ ಅನ್ನೋ ಸೂಚನೆಯನ್ನ ಈ ಸಭೆಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಅನಧಿಕೃತ ಏನು ಜಾಹೀರಾತು ಇದೆಯೋ, ಜಾಹೀರಾತು ನೀತಿ ನಾವು ತಂದಿದ್ದೀವಿ. ಆ ಜಾಹೀರಾತು ನೀತಿ ಅನುಸರಿಸೋವರೆಗೂ, ಅನುಷ್ಠಾನ ಆಗೋವರೆಗೂ ಸಹ ಯಾವುದೇ ಅನಧಿಕೃತ ಜಾಹೀರಾತು ಹಾಕಬಾರದು ಅಂತಲೂ ಸಹ ಅಧಿಕಾರಿಗಳಿಗೆ ಒಂದು ತಾಕೀತನ್ನ ಈ ಒಂದು ಸಭೆಯಲ್ಲಿ ಮಾಡಿದ್ದಾರೆ. ಮತ್ತು ಎಲ್ಲ ಶಾಸಕರು ಒಂದೇ ಒಂದು ಡಿಮ್ಯಾಂಡು, ಕಸದ ಗಾಡಿ ಕಡಿಮೆ ಸಂಖ್ಯೆ ಆಗಿದೆ ಮತ್ತು ಅನುದಾನ ಬರ್ತಾ ಇಲ್ಲ, ಯಾವುದೇ ಕಾಮಗಾರಿಗಳು ನಡೀತಾ ಇಲ್ಲ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಮುನಿರತ್ನಂ ಏನು ಅಂತ ಒಂದು ಶಾಸಕರಿದೆ, ರಾಜರಾಜೇಶ್ವರಿ ನಗರದ ಶಾಸಕರು. ಅವ್ರು ಯಾವುದೋ ಒಂದು ಕಲ್ಯಾಣ ಮಂಟಪದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಸಭೆಯಲ್ಲಿ ಕೆಲವು ಕಾಲ ಡಿಕೆ ಶಿವಕುಮಾರ್ ನೀವು ಏನೇ ಮಾತಾಡಿದ್ರು ಅದು ಅಸೆಂಬ್ಲಿಲಿ ಮಾತಾಡಿ, ಇಲ್ಲಿ ಮಾತಾಡಬೇಡಿ ಅಂತೇಳಿ ಅವರು ಬಾಯಿ ಮುಚ್ಚಿಸಿದ ಒಂದು ಪ್ರಸಂಗವೂ ಸಹ ಇವತ್ತಿನ ಸಭೆಯಲ್ಲಿ ನಡೀತು. ಸಭೆ ಇನ್ನ ನಡೀತಾ ಇದೆ. ಇವಾಗ ಜಿಬಿ ಅಧಿಕಾರಿಗಳು, ಮುಖ್ಯ ಆಯುಕ್ತರ ಜೊತೆ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ನಿರತರಾಗಿದ್ದಾರೆ. ಕಾರ್ತಿಕ್, ಥ್ಯಾಂಕ್ ಯು ಸೋಮಶೇಖರ್ ಗಾಂಧಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ.